ಮಾಸ್ಟರ್ ಎಲ್ಲರಿಗೂ ನಮಸ್ಕಾರ. ನಾನು ಮೊದಲನೇದಾಗಿ ನನ್ನ ಸೆಷನ್ ಪ್ರಾರಂಭವಾಗುವ ಪೂರ್ವದಲ್ಲಿ ಮಹಾವತಾರ್ ಬಾಬಾಜಿಯವರನ್ನ, ಡಾಕ್ಟರ್ ಸುಭಾಷ್ ಪತ್ರಿಜಿಯವರನ್ನ, ಎಲ್ಲ ಅಷ್ಟಲು ಮಾಸ್ಟರ್ಗಳನ್ನ ಹಾಗೂ ನನ್ನ ತಂದೆ ತಾಯಿಯನ್ನು ನೆನೆಯುತ್ತಾ ಈ ಅವಕಾಶವನ್ನು ಮಾಡಿಕೊಟ್ಟಂತ ಮಹಾವತಾರ್ ಫೌಂಡೇಶನ್ ಕರ್ತೃಗಳಂತ ರಂಗನಾಥ್ ಗುರೂಜಿಯವರನ್ನ ಸ್ಮರಿಸುತ್ತಾ ನಾನು ಇಂದಿನ ನನ್ನ ಧ್ಯಾನ ಹಂಚಿಕೆಯನ್ನ ಪ್ರಾರಂಭ ಮಾಡ್ತೇನೆ. ನನಗಾಗಿ ಇವತ್ತು ನಾನು ಆಯ್ಕೆ ಮಾಡಿಕೊಂಡಂತ ಒಂದು ಸಮಗ್ರ ಜೀವನ ಶೈಲಿ ಭಾಗವಾಗಿ ಅಗ್ನಿಹೋತ್ರ. ಇಂದು ನಾನು ಇದೇ ಸೆಷನ್ದಲ್ಲೇ ನಮ್ಮ ಮಹಾವತಾರ್ ಫೌಂಡೇಶನ್ ನಲ್ಲಿ ಅಗ್ನಿಹೋತ್ರ ಅಂತ ಅನ್ನೋದು ತಿಳುವಳಿಕೆ ಬಂದಿದ್ದು ಕೂಡ ನಾನು ಇಲ್ಲಿ ಜಾಯ್ನ್ ಆಗಿಂದ ಅದನ್ನ ತಿಳ್ಕೊಂಡಿದ್ದು, ನಾನು ಅಳವಡಿಸ್ಕೊಂಡಿದ್ದು, ಮತ್ತೆ ಇದನ್ನೇ ನನಗಿಲ್ಲಿ ಕೊಡ್ಲಿಕ್ಕೆ ಮೇಡಮ್ ಅವ್ರು ಆಹ್ವಾನ ನೀಡಿದ್ರು, ಆಯ್ತು ಅಂತಂದು ನಾನು ಒಪ್ಕೊಂಡಿದ್ದೆ. ತುಂಬಾ ಖುಷಿ ಆಗ್ತದೆ. ಅಗ್ನಿಹೋತ್ರ ಯಾಕೆ ಮಾಡ್ಬೇಕು ಅಂತ ಅನ್ನೋದನ್ನ ನಾನು ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಇಲ್ಲಿ ಮಹಾವತಾರ್ ಫೌಂಡೇಶನ್ ಅಲ್ಲಿ ಚಂದನಾ ಮೇಡಮ್ ಅಂತನೂರು ನನಗೆ ಇದನ್ನ ಮೊದಲು ಸೆಷನ್ ಕೊಟ್ಟಿದ್ರು ಅಗ್ನಿಹೋತ್ರ ಬಗ್ಗೆ. ಅವ್ರೀಗ ಅಗ್ನಿಹೋತ್ರದ ಬಗ್ಗೆನೇ PhD ಮಾಡ್ತಾ ಇದ್ದಾರೆ. ಅಂದ್ರೆ ಅದ್ರದ್ದು ಅಷ್ಟೊಂದು ಮಹತ್ವ ಇದೆ ಅಂತಂದು, ಅವರು ಮೂಲವಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಕೂಡ ಅದನ್ನ ವೃತ್ತಿಯನ್ನು ಬಿಟ್ಟು ಈ ಅಗ್ನಿಹೋತ್ರ ಅಳವಡಿಸ್ಕೊಂಡು ನಂತರ ಇದರಲ್ಲಿ PhD ಮಾಡ್ತಾ ಇರೋದನ್ನು ನಮಗೆ ಅವ್ರು ತಿಳಿಸಿದ್ರು. ಇದು ಅಗ್ನಿಹೋತ್ರದಲ್ಲಿ ಏನು ನಮ್ಮ ದೇಹದಲ್ಲಿ ಪಂಚತತ್ವಗಳು ಯಾವ ರೀತಿ ಇದಾವೆ, ಪಂಚಭೂತಗಳು, ಅದೇ ನಮ್ಮ ಪ್ರಕೃತಿಯಲ್ಲಿ ಕೂಡ ಪಂಚತತ್ವಗಳು ಪಂಚಭೂತಗಳು ಇದ್ದಾವಂತಂದನ್ನ ನಾವು ಬಹಳಷ್ಟು ಸೆಷನ್ಗಳಲ್ಲಿ ಈಗಾಗಲೇ ನೋಡಿದ್ದೇವೆ. ಅದೇ ರೀತಿ ನಮ್ಮ ಕೈಗಳಲ್ಲೂ ಕೂಡ ಪಂಚತತ್ವ ಇರೋದನ್ನು ನಾವು ನೋಡಿದ್ವಿ. ಇದು ಜಲತತ್ವ, ಇದು ಭೂತತ್ವ, ಆಕಾಶ ತತ್ವ ಮತ್ತು ವಾಯು ತತ್ವ, ಅಗ್ನಿ ತತ್ವ. ನೋಡಿ ಮಾಸ್ಟರ್ಸ್, ಇದು ಅಂಗೈ ನೋಡಿದಾಗ ಇವು 4 ತತ್ವ ಸೇರ್ಕೊಂಡಿದೀವಿ, ಆದ್ರೆ ಇದೊಂದು ತತ್ವ ಸಪರೇಟ್ ಇದೆ. ಯಾಕೆಂದ್ರೆ ಅಗ್ನಿಗೆ ಅಷ್ಟೊಂದು ಮಹತ್ವ ಇದೆ. ಅಗ್ನಿ ಅಂದ್ರೆ ಅದು ಅಗ್ರಜ, ಅದು 5 ತತ್ವಗಳಲ್ಲಿ ರಾಜ ಇದ್ದಂಗೆ. ಅದಕ್ಕೆ ಅಗ್ನಿಗೆ ಅಷ್ಟು ಮಹತ್ವ ಇದೆ. ಅಗ್ನಿಗೆ ನಾವು ಯಾವುದೇ ಒಂದು ನಾವು ಪೂಜೆ ಅಥವಾ ಏನ್ ಮಾಡ್ಬೇಕಾದ್ರೂ ಅಗ್ನಿ ಹೋಮ, ನಮ್ಮ ಮನೆ ವಾಸ್ತು ಶಾಂತಿ ಮಾಡ್ಬೇಕಾದ್ರೂ ಕೂಡ ಹೋಮವನ್ನು ಮಾಡ್ತೀವಿ. ಅಲ್ಲಿ ಅಗ್ನಿಗೆ ಮೊದ್ಲಾಗಿ ಅಗ್ರ. ನಮ್ಮ ಆಯುರ್ವೇದದಲ್ಲೂ ಕೂಡ ಅಗ್ನಿಗೆ ಅಷ್ಟೊಂದು ಪ್ರಾಶಸ್ತ್ಯನ್ನ ನೀಡಿದ್ದಾರೆ. ಅದಕ್ಕೆ ಅಗ್ನಿಹೋತ್ರದ ಬಗ್ಗೆ ನಾನು ಇಲ್ಲಿ ತಿಳಿಸ್ತಾ ಇದ್ದೆ. ಮೊದಲನೇದಾಗಿ ನಾವು ಈಗ ಪಂಚಭೂತಗಳಲ್ಲಿ ನಾವು ಜಲವನ್ನ ಪೊಲ್ಯೂಟ್ ಮಾಡಿದ್ದೇವೆ, ವಾಯು ಪೊಲ್ಯೂಟ್ ಆಗಿದೆ, ಆಕಾಶನೂ ಪೊಲ್ಯೂಟ್ ಆಗಿದೆ ಮತ್ತು ಗಾಳಿನೂ ಪೊಲ್ಯೂಟ್ ಆಗಿದೆ. ಆದ್ರೆ ಅಗ್ನಿ ಮಾತ್ರ ಪೊಲ್ಯೂಟ್ ಆಗಿಲ್ಲ. ಯಾಕಂದ್ರೆ ಅಗ್ನಿ ಹತ್ರ ಅದು ಹೋದಾಗ ಅದು ಬೇರೆಯವರನ್ನ ಇದು ಏನ್ ಮಾಡ್ತೈತಿ, ಅಲ್ಲಿ ಇದ್ದರಂತ ಅಶುದ್ಧತೆಯನ್ನ ಹೊಡೆದೋಡಿಸಿ ಶುದ್ಧ ಮಾಡ್ತೈತಿ. ಅದಕ್ಕೆ ಅಗ್ನಿಗೆ ಇರುವಂತಹದೊಂದು ಮುಖ್ಯ ಕ್ವಾಲಿಟಿ. ಆದ್ದರಿಂದ ಅದನ್ನ ಯಾವ ಪೊಲ್ಯೂಟ್ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅಗ್ನಿ ಹತ್ರ ಹೋದಾಗ ನೋಡಿ, ನಾವು ಬೆಂಕಿ ಹತ್ರ ಹೋದಾಗ ಅದು ತನ್ನ ಸ್ವರೂಪವನ್ನು ಯಾವಾಗ್ಲೂ ಕಡಿಮೆ ಮಾಡ್ಕೊಳ್ಳೋದಿಲ್ಲ. ಅದರಲ್ಲಿ ಇದ್ದಂತ ವಸ್ತುಗಳನ್ನ ಅದ್ರ ಸ್ವರೂಪವನ್ನು ಬದಲೇ ಮಾಡುತ್ತೆ. ಪ್ಲಾಸ್ಟಿಕ್ ಬಾಟ್ಲಿಯಲ್ಲಿ ಅಗ್ನಿ ಹತ್ರ ಹೋದ್ರೆ ಅದು ಅದ್ರ ಆಕಾರನ ಬದಲಾವಣೆ ಆಗುತ್ತೆ. ಆ ರೀತಿ ನಮ್ಮಲ್ಲಿದ್ದಂತ ಅಗ್ನಿಹೋತ್ರ ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿರುವಂತ ಏನು ಅಷ್ಟೊಂದು ಬೇರೆ ಬೇರೆ ವಸ್ತುಗಳನ್ನ ಅಗ್ನಿ ಅದನ್ನ ತನ್ನ ತತ್ವವನ್ನು ಬಿಡದಂಗೆ ಅದನ್ನ ಬೇರೆ ತತ್ವಗಳನ್ನ ಏನು ಅಶುದ್ಧತೆಯನ್ನ ಯಾವ ರೀತಿ ನಾಶ ಮಾಡ್ತೈತಿ, ಅದೇ ಕೂಡ ನಾವು ಅಗ್ನಿಹೋತ್ರ ಮಾಡೋದ್ರಿಂದ ನಮ್ಮಲ್ಲಿರುವ ನಕಾರಾತ್ಮಕ ಯೋಚನೆಗಳು, ನಮ್ಮ ಮನೆಯಲ್ಲಿರುವಂತ ನೆಗೆಟಿವ್ ಯೋಚನೆಗಳು ಅಷ್ಟೇ ಅಲ್ಲದೆ ಬಹಳಷ್ಟು ಇದರಿಂದ ಲಾಭಗಳಿದ್ದಾವು. ಅದರ ಅಗ್ನಿಹೋತ್ರ ಮಾಡ್ಬೇಕಾದ್ರೆ ಅದು ಏನ್ ಬೇಕಂದ್ರೆ ಮುಖ್ಯವಾಗಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕನ್ನೋದು ನಾನು ಹೇಳ್ತೇನೆ. ಈ ರೀತಿ ಒಂದು ತಾಮ್ರದ ಕುಂಡ ಬೇಕಾಗ್ತದೆ ಅಗ್ನಿಹೋತ್ರ ಮಾಡ್ಲಿಕ್ಕೆ. ನೋಡಿ, ಇದು ಸೆಮಿ ಪಿರಮಿಡ್ ಇದೆ. ಪಿರಮಿಡ್ ನಾವು ನೋಡ್ತೇವೆ ಈ ಆಕಾರದಲ್ಲಿ ಇರ್ತದೆ. ಇದು ಸೆಮಿ ಪಿರಮಿಡ್. ಇದು ಅಂದ್ರೆ ಇದರಲ್ಲಿ ಇರುವಂತದ್ದು ನಮ್ಮ ವಾಯುವಿನ ತುಂಬೆಲ್ಲ ಹರಡ್ತೈತಿ. ಪಿರಮಿಡ್ ಅಂದ್ರೆ ಅದು ಕೇಂದ್ರೀಕರಣ ಆಗಿ ಅಲ್ಲಿರುವಂತ ಶಕ್ತಿ ನಮಗ ಪಿರಮಿಡ್ ಕೆಳಗ್ ಕುಂತಾಗ ಬರುತ್ತೆ. ಆದ್ರೆ ಇಲ್ಲಿ ಅಗ್ನಿಹೋತ್ರ ಮಾಡೋದ್ರಿಂದ ಇದು ಹರಡ್ತೈತಿ. ಆ ಆಕಾರದಲ್ಲಿ ಒಂದು ಅಗ್ನಿಕುಂಡ ಬೇಕು. ಇದು ತಾಮ್ರದ್ದೇ ಆಗಿರ್ಬೇಕು. ತಾಮ್ರದ್ದು ಯಾಕಿರ್ಬೇಕಂದ್ರೆ ಅಲ್ಲಿ ಆಂಟಿಬಯೋಟಿಕ್ ಆಗಿ ಅದು ತುಂಬಾ ಕೆಲಸ ಮಾಡ್ತದೆ. ಮತ್ತೆ ನಾವು ಚಿಪ್ನಲ್ಲಿ ಮಾಡ್ತೇನೆ, ತಟ್ಟೆಯಲ್ಲಿ ಮಾಡ್ತೇನೆ ಅಂದ್ರೆ ಅದು ಅಗ್ನಿಹೋತ್ರ ಆಗಲ್ಲ. ಮತ್ತೆ ಎರಡನೇದಂದ್ರೆ ಇದು ಬೆರಣಿ ಬೇಕು. ನಾಡ ಹಸುವಿನ ಬೆರಣಿ ಈ ಅಗ್ನಿಹೋತ್ರಕ್ಕೆ ನಾಡ ಹಸುವಿನಿಂದ ಬೇಕು ಬೆರಣಿ. ನಂತರ ನಾಡ ಹಸುವಿನ ತುಪ್ಪ ಮತ್ತು ಅಕ್ಕಿ ಕಾಳು. ನಾವು ಏನು ಹವಿಸ್ ಹಾಕ್ತೇವಲ್ಲ ಅಗ್ನಿ ಹೋಮ ಹಾಕ್ಲಿಕ್ಕೆ ಅಕ್ಕಿ ಕಾಳು, ಇದಿಷ್ಟು ಅಗ್ನಿಹೋತ್ರ ಮಾಡ್ಲಿಕ್ಕೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್. ಈ ಪೂರ್ಣಾವತಿಗೆ ಇದು ಅಕ್ಕಿ ಕಾಳು ಬೇಕು. ಇದು ಮೇಲಿನ ವಸ್ತುಗಳು ಇಷ್ಟೇ. ನಾಡ ಹಸುವಿನ ಬೆರಳಿನ ಬೇಕು, ನಾಡ ಹಸುವಿನ ತುಪ್ಪ ಮತ್ತು ಇದೆಲ್ಲ ಅಗ್ನಿಹೋತ್ರ. ಇವೆಲ್ಲ ಇಟ್ಕೊಂಡು ನಾವು ಅಗ್ನಿಹೋತ್ರ ಮಾಡ್ಬೋದು. ನಂತರ ಈಗ ನಾ ಅಗ್ನಿಹೋತ್ರ ಯಾವ್ಯಾವ ಇಂಗ್ರೀಡಿಯೆಂಟ್ ಬೇಕಂತ ತಿಳಿಸಿದಲ್ಲ,
ಯಾವ ರೀತಿ ನಾವು ಮಾಡ್ಬೇಕು ಅಂದ್ರೆ ಇದನ್ನ ಸೂರ್ಯೋದಯ ಟೈಮ್ಗೆ ಮತ್ತು ಸೂರ್ಯಾಸ್ತದ ಟೈಮ್ ನಲ್ಲಿ ಅಗ್ನಿಹೋತ್ರವನ್ನ ಪ್ರತಿದಿನ ಮಾಡಬಹುದು. ಮಾಡುವಾಗ ನಾವು ಮೊದಲೇದಾಗಿ ಈಗ ಇದನ್ನ ನಾವು ರೆಡಿ ಮಾಡಿದ ತಕ್ಷಣ ನಾವೊಂದು ಏನು ಈ ಕುಂಡದಲ್ಲಿ ನಾಡ ಹಸುವಿನ ಬೆರಣಿಯನ್ನ ಇಟ್ಟು ರೆಡಿ ಮಾಡ್ಕೋಬೇಕು. ಯಾವ ರೀತಿ ಇಡ್ಬೇಕಂದ್ರೆ ಒಂದ್ರ ಮೇಲೆ ಒಂದ್ ಇಡಬಾರ್ದು, ಯಾಕಂದ್ರೆ ಅಲ್ಲಿ ಗಾಳಿ ಆಡ್ಬೇಕು, ಅದು ಚೆನ್ನಾಗಿ ಉರಿಬೇಕಲ್ಲ, ಅದು ಅದಕ್ಕೆ ಗಾಳಿ ಆಡ್ಬೇಕು. ನಾವು ಈ ರೀತಿ ಕ್ರಾಸ್ ಮೇಲೆ ಈ ರೀತಿ ಕ್ರಾಸ್ ಮಾಡ್ತಾ ಇಟ್ಟು ಬಂದಾಗ ಅಲ್ಲಿ ಗಾಳಿ ಆಡಿ ಅದು ಅಗ್ನಿ ಸ್ಪರ್ಶ ಮಾಡಿದಾಗ ಚೆನ್ನಾಗಿ ಉರಿ ಬಂದು ಫ್ಯೂಮು ಚೆನ್ನಾಗಾಗುತ್ತೆ. ಆದ್ರಿಂದ ನಾವು ಒಂದ್ರ ಮೇಲೆ ಒಂದು ಇಡೋಕ್ಕಿಂತ ಕ್ರಾಸ್ ಆಗಿ ಇಡ್ಬೋದು. ಇಲ್ಲಿ ನೋಡಿ ನಾ ಇಟ್ಟಿದ್ದೇನೆ ಈ ಪ್ರಕಾರ. ಕಾಣ್ತಾ ಇದೆಯಲ್ಲ ಮೇಡಮ್? ಕಾಣ್ತಾ ಇದೆ. ಈ ರೀತಿ ಇಟ್ಟು ಇದು ಸ್ವಲ್ಪ ಮೇಲ್ ಮಾಡ್ಲಾ ಮೇಡಮ್? ಕಾಣಿಸಲ್ಲ ಅಲ್ಲಿ? ಮೇಲ್ ಮಾಡಿ ಮೇಡಮ್. ಅಂದ್ರೆ ಸಗಣಿ ಬೆರಣಿ ಕಾಣ್ಬೇಕಾದ್ರೆ ಸ್ವಲ್ಪ ನೀವು ಹಿಂಗಿಡ್ಬೇಕು, ಆದ್ರೆ ಆಗಲ್ಲ ಹಾಗೆ ತೋರಿಸಿ ಸ್ವಲ್ಪ ಮೇಲೆ. ನಮ್ದು ಫೋನ್ ಕೆಳಗ್ ಅಲ್ಲ, ಕೈಯಲ್ಲಿ ತೋರಿಸಿದ್ರೆ ಸಾಕು. ಹೀಗೆ ಇಟ್ಟು ಹಿಂದ್ಗಡೆಯಿಂದ ಒಂದು ಬೆರಣಿ ಇಟ್ರೆ ಆಯ್ತು. 2 ಬೆರಣಿ ಹೀಗೆ ಇಡಿ, ಇನ್ನೊಂದು ಬೆರಣಿ ಹೀಗೆ ಇಡಿ. ಇದು ಬೆರಣಿ ಮೊದ್ಲೇಕಿಂದ ಒಂದು ಪೂರ್ಣ ಬೆರಣಿ ಇಡ್ಬೇಕು, ಅದ್ರ ಮೇಲೆ 2 ಹೀಗೆ ಹಿಂಗ್ ಕ್ರಾಸ್ ಮಾಡಿ ಇಟ್ಟಾಗ ಏನಾಗುತ್ತೆ, ಗಾಳಿ ಚೆನ್ನಾಗಿ ಬಂದು ಅದು ಉರಿ ಚೆನ್ನಾಗಿ ಬರುತ್ತೆ. ನಂತರ ಇದರಲ್ಲಿ ಸ್ವಲ್ಪ ಪಚ್ಚ ಕರ್ಪೂರ ಹಾಕ್ಬೇಕು. ಪಚ್ಚ ಕರ್ಪೂರನ ಹಾಕ್ಬೇಕು, ಯಾಕೆಂದ್ರೆ ಪಚ್ಚ ಕರ್ಪೂರ ಇದು ಕೆಮಿಕಲ್ ಬೇಸ್ ಕರ್ಪೂರ ಹಾಕಿದ್ರಿಂದ ನಾವು ಅದನ್ನ ಉಳಿದಂತ ಬೂದಿಯನ್ನ ನಾವು ಹೊಟ್ಟೆಯಲ್ಲಿ ತೆಗೆದುಕೊಂಡಾಗ ಅಥವಾ ನೀರಿನಲ್ಲಿ ಹಾಕಿದಾಗ ಅದಕ್ಕಿಂತ ಏನು ಕೆಮಿಕಲ್ ನಮ್ಗೆ ಸೈಡ್ ಎಫೆಕ್ಟ್ ಆಗಲ್ಲ. ಮತ್ತೆ ಎಲ್ಲ ದೇವಸ್ಥಾನಗಳಲ್ಲಿ ಪಚ್ಚ ಕರ್ಪೂರ ಪ್ರಸಾದಕ್ಕೆ ಮತ್ತು ತೀರ್ಥದಲ್ಲಿ ಹಾಕೋದನ್ನ ನಾವು ಕೇಳಿದ್ವಿ. ಅದನ್ನ ತೆಗೆದುಕೊಳ್ಳೋದ್ರಿಂದ ನಮ್ಮ ಬಾಡಿಗೆ ಏನು ಎಫೆಕ್ಟ್ ಇಲ್ಲ. ಮತ್ತು ಅದರಿಂದ ಪಚ್ಚ ಕರ್ಪೂರದ ನಾವು ತೆಗೆದುಕೊಳ್ಳೋದ್ರಿಂದ ನಮ್ಮಲ್ಲಿ ಎನರ್ಜಿ ಕೂಡ ಬರುತ್ತೆ. ಆದ್ರಿಂದ ತೀರ್ಥದಲ್ಲಿ ನಾವು ಎಷ್ಟೋ ಕ್ಯೂ ನಿಂತಿರ್ತೇವಿ, ದೇವಸ್ಥಾನದಲ್ಲಿ ಕ್ಯೂ ನಿಂತು ತೀರ್ಥ ತಕ್ಕೊಂಡ ತಕ್ಷಣ ಏನಾಗುತ್ತೆ, ಎನರ್ಜಿ ಬಂದಂಗ ಆಗುತ್ತೆ. ಅಂದ್ರೆ ಪಚ್ಚ ಕರ್ಪೂರದಲ್ಲಿ ಮತ್ತು ತುಳಸಿಯಲ್ಲಿ ಅಷ್ಟೊಂದು ಶಕ್ತಿ ಇದೆ, ಆದ್ರಿಂದ ಅದನ್ನ ಹಾಕ್ತಾರೆ. ನಂತರ ಇಲ್ಲಿ ತುಪ್ಪವನ್ನ 2 ಸ್ಪೂನ್ ನಾ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿ ಈಗ ನಾವು ಅಗ್ನಿಗೆ ಸ್ಪರ್ಶವನ್ನ ಮಾಡೋಣ. ಇದಕ್ಕೆ ಅಗ್ನಿ ಸ್ಪರ್ಶ ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದು ಅಗ್ನಿಯನ್ನ ಆಹ್ವಾನ ಮಾಡ್ಬೇಕು. ಅಗ್ನಿ ಆಹ್ವಾನ ಮಾಡೋಕ್ಕಿಂತ ಮೊದಲು ನಾವು ಮಂತ್ರ ಹೇಳೋಣ. ಈಗ ಮನೆಯಲ್ಲಿ ನಾವು ಹೋಮ ಹವನ ಅದನ್ನೆಲ್ಲ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಪುರೋಹಿತನ ಕರಿತೀವಿ, ಅವರೇ ಬಂದು ಹೋಮ ಮಾಡ್ಬೇಕು. ಆದ್ರೆ ಅಗ್ನಿಹೋತ್ರಕ್ಕೆ ಇಲ್ಲಿ ಯಾರು ಪುರೋಹಿತರು ಬೇಡ. ಮತ್ತೆ ಪುರುಷರ ಮಾಡ್ಬೇಕು, ಮಹಿಳೆಯರು ಮಾಡ್ಬೇಕು ಅಂತ ಏನೂ ಇಲ್ಲ. ಮನೆಯಲ್ಲಿ ಯಾರು ಬೇಕಾದ್ರೂ ಇದನ್ನ ಅಗ್ನಿಹೋತ್ರವನ್ನ ಮಾಡ್ಬಹುದು. ಅದಕ್ಕಿಂತ ಪೂರ್ವದಲ್ಲಿ ನಾವು ಒಂದು ಮಂತ್ರವನ್ನ ಹೇಳಿ ಇದನ್ನ ಆಹ್ವಾನಿಸೋಣ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಈ ರೀತಿ ಮಂತ್ರ ಹೇಳಿ ಇದಕ್ಕೆ ಅಗ್ನಿಯನ್ನ ಸ್ಪರ್ಶ ಮಾಡೋಣ. ಈಗ ಅಗ್ನಿ ಸ್ಪರ್ಶ ಮಾಡಿದ ತಕ್ಷಣ ನಮ್ದು ಸೂರ್ಯೋದಯ ಟೈಮ್ಗೆ ಒಂದು ಮಂತ್ರ ಇರುತ್ತೆ, ಸೂರ್ಯಾಸ್ತ ಟೈಮ್ಗೆ. ಅಂದ್ರೆ ಅದನ್ನ ನಾವು ಪೂರ್ಣಾಹುತಿ ಕೊಡ್ಬೇಕಾದ್ರೆ ಅದೇ ಮಂತ್ರವನ್ನ ಹೇಳ್ಬೇಕು. ಅದಕ್ಕಿಂತ ಪೂರ್ವದಲ್ಲಿ ನಾವು ಟೈಮ್ ಇನ್ನೂ ಇರುತ್ತಲ್ಲ, ಅದಕ್ಕಿಂತ ಪೂರ್ವದಲ್ಲಿ ನಾವು ಏನ್ ಮಾಡ್ಬೇಕು, ಯಾವ್ದಾದ್ರೂ ನಾವು ಗಾಯತ್ರಿ ಮಂತ್ರ ಹೇಳ್ಕೋಬಹುದು, ಲಲಿತ ಸಹಸ್ರನಾಮಾವಳಿ ಹೇಳ್ಕೋಬಹುದು, ವಿಷ್ಣು ಸಹಸ್ರನಾಮಾವಳಿ ಹೇಳ್ಕೋಬಹುದು, ಅಥವಾ ಮೃತ್ಯುಂಜಯ ಮಂತ್ರ ಹೇಳ್ಕೋಬಹುದು. ಇವನ್ನೆಲ್ಲ ಹೇಳ್ತಾ ಟೈಮ್ ಬರುವವರೆಗೂ ನಾವು 5 ಸಲ ಚಾಂಟ್ ಮಾಡ್ಬೋದು. ಈಗ ನಾನು ಇಲ್ಲಿ ತಮ್ಗೆ ತೋರಿಸ್ತಾ ಇರೋದ್ರಿಂದ 2 ಸಲ ಚಾಂಟ್ ಮಾಡ್ತೀನಿ ಕೇವಲ. ಅದನ್ನ ಇಲ್ಲಿ ಭಗವಂತ ಯಾವುದೇ ನಾವು ನೋಡ್ರಿ, ನಮ್ಮ ಇದರಲ್ಲಿ ದೇವಸ್ಥಾನಗಳಲ್ಲಿ ಶಿವನನ್ನ ಪೂಜೆ ಮಾಡ್ಬೇಕಾದ್ರೆ ಶಿವನ ಮೂರ್ತಿಯನ್ನ ಎಲ್ಲಿ ನೋಡುದಿಲ್ಲ. ಶಿವಂದು ನಾವು ಆಕಾರ ನೋಡ್ತೀವಿ ಪೂಜೆ ಮಾಡ್ಬೇಕಾದ್ರೆ ಶಿವನ ದೇವಸ್ಥಾನದಲ್ಲಿ ಇದ್ರೆ ಲಿಂಗುನ ಆಕಾರದಲ್ಲಿ ಇರ್ತಾನ. ಗಾಳಿ ಬರಬಾರದು. ಅವನು ಶಿವ ಲಿಂಗು ಆಕಾರದಲ್ಲಿ ಇರ್ತಾನೆ. ಲಿಂಗುನಲ್ಲಿ ಏನಿದೆ ಅಂದ್ರೆ
ಜ್ಯೋತಿ ಇದೆ. ಜ್ಯೋತಿ ಅಂದ್ರೆ ಅದು ಬೆಂಕಿ, ಅದಕ್ಕೆ ಜ್ಯೋತಿರ್ಲಿಂಗ ಅಂತ ಕರಿತೀವಿ. ಅದಕ್ಕೆ ಇಲ್ಲಿ ಶಿವನನ್ನ ನಾವು ಆರಾಧನೆ ಮಾಡಿ ಅವನ್ನ ಆಹ್ವಾನಿಸಿಕೊಂಡು ಈ ಅಗ್ನಿಹೋತ್ರವನ್ನ ಮುಂದುವರ್ಸೋಣ. ಅದಕ್ಕೆ ನಾನು ಮೃತ್ಯುಂಜಯ ಮಂತ್ರವನ್ನ 5 ಬಾರಿ ಮಾಡ್ತಿರ್ತೇವೆ, ಅಥವಾ 11 ಬಾರಿ ಮಾಡ್ಬೋದು, 9 ಬಾರಿ ಮಾಡ್ಬೋದು. ನಾವೀಗ ಇಲ್ಲಿ ತೋರಿಸ್ತಾ ಇರೋದ್ರಿಂದ ಕೇವಲ 1 ಬಾರಿ ಮಾತ್ರ ನಾನು ಇಲ್ಲಿ ಹೇಳ್ತೇನೆ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಅಂತೇಳಿ ಈಗ ನೀವು ಒಂದು ಸಂಕಲ್ಪ ಮಾಡ್ಕೋಬೇಕು. ಅಗ್ನಿಹೋತ್ರ ಮಾಡ್ಬೇಕಾದ್ರೆ ಸಂಕಲ್ಪ ಕಡ್ಡಾಯ. ಮತ್ತು ಸಂಕಲ್ಪ ಯಾವ ರೀತಿ ಇರ್ಬೇಕಪ್ಪ ಅಂದ್ರೆ, ನಾವು ನಿಮ್ ಸಂಕಲ್ಪ ದೊಡ್ಡದಾಗಿರ್ಬೇಕು. ಮತ್ತೆ ಒಂದೇ ಸಂಕಲ್ಪ ಮಾಡ್ಕೋ. ಇವತ್ತು ನಾ ಅಗ್ನಿಹೋತ್ರ ಮಾಡ್ತಿದ್ದೇನೆ, ಇವತ್ತೊಂದು ಸಂಕಲ್ಪ, ಮತ್ತೆ ನಾಳೆ ಮಾಡ್ತೀನಿ, ನಾಳೆ ಒಂದು ಸಂಕಲ್ಪ ಅಲ್ಲ. ಒಂದು ಸಂಕಲ್ಪವನ್ನ ನೀವು ಮಾಡಿದಾಗ ಆ ಸಂಕಲ್ಪ ಅದು ನಿಮ್ದು ಈಡೇರುವವರೆಗೂ ಅದೇ ಸಂಕಲ್ಪವನ್ನು ನೀವು ಡೈಲಿ ಮಾಡ್ತಾ ಹೋಗ್ಬೇಕು. ಆ ಸಂಕಲ್ಪ ಯಾವ ರೀತಿ ಇರ್ಬೇಕಂದ್ರೆ, ನಾವು ನಮ್ಮ ಸಮಾಜಕ್ಕೆ ಏನಾದ್ರೂ ಒಂದು ಕೊಡುವಂತದ್ದು ಇರ್ಬೇಕು. ಅಂತ ಸಂಕಲ್ಪಗಳನ್ನ ನಾವು ಇಟ್ಟಾಗ ಏನಾಗುತ್ತೆ ಅಂದ್ರೆ, ಅದು ನಮ್ಮದು ಇಚ್ಛೆ ಇಡೋರ್ದಲ್ಲ ಅಲ್ಲದೆ ಸಾರ್ವಜನಿಕವಾಗಿ ನಾವು ಒಂದು ಸೇವೆಯನ್ನ ಮಾಡ್ದಂಗಾಗುತ್ತೆ. ಈ ಉದಾಹರಣೆಗೆ ನಾನೊಂದು 100 ಜನರಿಗೆ ಇಲ್ಲಿ ಯಾರಾದ್ರೂ ಒಬ್ರು ಯೋಗಿ ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆ ಊಟದ ವ್ಯವಸ್ಥೆ ಮಾಡ್ತೀನಿ. ಇಂಥ ಸಂಕಲ್ಪಗಳನ್ನ ಹಾಕೊಂಡಾಗ, ಇಲ್ಲ ನಾವೊಂದು ಆರೋಗ್ಯದ ಕ್ಯಾಂಪ್ ಹಾಕ್ತೀನಿ, ಅಲ್ಲೇ ಆರೋಗ್ಯ ಕೊಡಿಸ್ತೀನಿ ಅಂತ ಹಿಂಗ ಸಂಕಲ್ಪ ಹಾಕೊಂಡಾಗ, ಅದರಿಂದ ನಾನು ಈಗ 100 ಜನಕ್ಕೂ ನಾವು ಊಟ ಕೊಡ್ತೀನಿ ಅಂದಾಗ ಅಲ್ಲಿ ನಾನು ಆರ್ಥಿಕವಾಗಿ ನಾನು ಸಬಲರಾದಾಗ ಮಾತ್ರ ಅದನ್ನ ಕೊಡ್ಲಿಕ್ಕೆ ಸಾಧ್ಯ. ಅದಕ್ಕೆ ನಾನು ಬೆಳೆಯೋದಲ್ಲದೆ ನಾನು ಹೊರಸೇವೆಯನ್ನು ಮಾಡ್ಲಿಕ್ಕೆ ಅಂತ ಸಂಕಲ್ಪವನ್ನು ಇಟ್ಕೊಂಡಾಗ ಒಳ್ಳೇದು ಅಂತ ನಂದು ಅಭಿಪ್ರಾಯ. ಈ ರೀತಿ ಸಂಕಲ್ಪವನ್ನ ನಾವು ಇಟ್ಕೊಂಡು ಆ ಟೈಮ್ ನಿಮ್ಗೇನು ಸೂರ್ಯಾಸ್ತ ಟೈಮ್ ಬಂದು, ಈಗ ಸೂರ್ಯೋದಯ ಟೈಮ್ ಮುಗ್ದೈತಿ, ಈಗ ಸಾಯಂಕಾಲ ಆಗೋದ್ರಿಂದ ನಾವು ಸೂರ್ಯಾಸ್ತದ ಒಂದು ಮಂತ್ರವನ್ನು ಹಾಕಿ ಇಲ್ಲಿ ಪೂರ್ಣಾವತಿಗೆ ಅಕ್ಕಿ ಕಾಳು ಮತ್ತು ಇಲ್ಲೇನ್ ತುಪ್ಪ ಇರುತ್ತೆ ಅದನ್ನ ಬೆರೆಸ್ಕೊಂಡು ನಾನು ಇಟ್ಕೊಂಡಿದ್ದೀನಿ. ಅಕ್ಕಿ ಕಾಳೆ ಯಾಕೆ ಬೇಕಪ್ಪ ಅಂತಂದ್ರೆ, ಆಯುರ್ವೇದದಲ್ಲಿ ಅಕ್ಕಿಯನ್ನ ಪರಿಪೂರ್ಣ ಆಹಾರ ಅಂತ ಹೇಳಿದ್ದಾರೆ. ಅಕ್ಕಿಯಲ್ಲಿ ಎಲ್ಲಾ ಪ್ರೋಟೀನ್ ಅಂಶ, ವಿಟಮಿನ್, ಮಿನರಲ್, ಕೊಬ್ಬು ಎಲ್ಲಾ ಅಂಶಗಳು ಇರುವುದರಲ್ಲಿ ಅಕ್ಕಿ ಎಲ್ಲಾ ಕಡೆಗೆ ಸಿಗುವಂತ ಧಾನ್ಯ. ಎಲ್ಲಾ ಪ್ರದೇಶಗಳಲ್ಲಿ ಇದು ಅಕ್ಕಿ ಸಿಗುತ್ತೆ. ಆದ್ದರಿಂದ ಅಕ್ಕಿಯನ್ನ ಪರಿಪೂರ್ಣ ಅಂತ ತಿಳ್ಕೊಂಡು ಅಕ್ಕಿಗೆ ಮಾತ್ರ ಇಲ್ಲಿ ಪೂರ್ಣಾವತಿ ಕೊಡ್ಲಿಕ್ಕೆ ಈ ಅಗ್ನಿಹೋತ್ರದಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಆದ್ದರಿಂದ ನಾನು ಅಕ್ಕಿನ ಇಲ್ಲಿ ತೆಗೆದುಕೊಂಡಿದ್ದೇನೆ. ಈಗ ಸೂರ್ಯಾಸ್ತ ಟೈಮ್ ನಲ್ಲಿ ಏನಿದೆ, ಓಂ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಃ. ಸ್ವಾಹ ಅಂದ ತಕ್ಷಣ ನಾವು ಇಲ್ಲಿ ಪೂರ್ಣಾವತಿ ಕೊಡ್ಬೇಕು. ಪ್ರಜಾಪತಿಯೇ ಸ್ವಾಹ ಪ್ರಜಾಪತಿಯೇ ಇದಂ ನಮಃ ಅಂತಂದು ಬರುತ್ತೆ. ಆಮೇಲೆ ನಾವು ಸೂರ್ಯಾಸ್ತ ಟೈಮ್ ನಲ್ಲಿ ಆಗ್ನೇಯ ಸ್ವಾಹ ಆಗ್ನೇಯ ಇದಂ ನಮಃ, ಪ್ರಜಾಪತಿಯೇ ಸ್ವಾಹ ಪ್ರಜಾಪತಿಯೇ ಇದಂ ನಮಃ ಅಂತಂದು ಹೇಳ್ಬೇಕು. ಗಾಳಿದು ಸ್ವಲ್ಪ ಗಾಳಿ ಇತ್ತಲ್ಲ ಇಲ್ಲಿ, ಇದೇ ನೋಡಿ ಬರ್ತಾ ಇದೆಯಲ್ಲ, ಇದೇ ನಮ್ಮ ಇಡೀ ನಮ್ಮ ಮನೆ ಅಷ್ಟೇ ಅಲ್ಲ, ಒಂದ್ಸಲ ನಾವು ಅಗ್ನಿಹೋತ್ರ ಮಾಡಿದ್ರೆ 1 ಟನ್ನಷ್ಟು ಅದು ಆಕ್ಸಿಜನ್ ನ ಪ್ಯೂರಿಫೈ ಮಾಡುತ್ತೆ. ಒಂದು ಸಲ ನಾವು ಅಗ್ನಿಹೋತ್ರ ಮಾಡಿದ್ರೆ ಅಷ್ಟೊಂದು ಶಕ್ತಿ ಅಗ್ನಿಹೋತ್ರಕ್ಕಿದೆ. ನೋಡಿ, ನಾವೀಗ ಸಾಯಂಕಾಲ ಆಗಿರೋದ್ರಿಂದ ನಾನು ಪ್ರಜಾಪತಿಯೇ ಸ್ವಾಹ ಪ್ರಜಾಪತಿಯೇ ಇದಂ ನಮಃ, ಆಗ್ನೇಯ ಸ್ವಾಹ ಆಗ್ನೇಯ ಇದಂ ನಮಃ. ಈಗ 2 ಸಲ ಸ್ವಾಹ ಅಂತ ಬಂದಾಗ ಇದಕ್ಕೆ ನಾವು ಹವಿಸ್ ಹಾಕ್ಬೇಕು, ಪೂರ್ಣಾವತಿ ಕೊಡ್ಬೇಕು, ಮುಗೀತು. ಇಷ್ಟೇ ಇದು ಅಗ್ನಿಹೋತ್ರ. ನಾನು ಹೇಳ್ತಾ ಬರೋದ್ರಿಂದ ಟೈಮ್ ಜಾಸ್ತಿ ಇದೆ. ನೀವು ರೂಢಿ ಮಾಡ್ಕೊಂಡಾಗ ಕೇವಲ 10 ನಿಮಿಷ ಮಾತ್ರ ಸಾಕಿದೆ ಅಗ್ನಿಹೋತ್ರ ಮಾಡ್ಲಿಕ್ಕೆ. ಇದು ಅಗ್ನಿಹೋತ್ರ ಮಾಡಿದ ತಕ್ಷಣ ಏನ್ ಮಾಡ್ಬೇಕು, ನೀವು ಅದನ್ನ ಸ್ವಲ್ಪ ಹೊತ್ತು ನೇರವಾಗಿ ಕುಳಿತು ಅಗ್ನಿಯನ್ನೇ ನೋಡ್ತಾ ಕೊಡ್ಬೇಕು. ನಂತರ ಅಲ್ಲೇ ಧ್ಯಾನಕ್ಕಾದ್ರೂ ಹೋಗ್ಬೋದು. ನೀವು ಅಗ್ನಿಹೋತ್ರ ಮಾಡಿ ಅಗ್ನಿಯಿಂದ ಅಲ್ಲೇ ಕುಳಿತುಕೊಂಡು ನೀವು ಧ್ಯಾನ ಸ್ಥಿತಿಗೂ ಕಂಟಿನ್ಯೂ ಮಾಡ್ಬೋದು. ಈ ರೀತಿ ಅಗ್ನಿಹೋತ್ರ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿರುವಂತ ನಕಾರಾತ್ಮಕ ಯೋಚನೆಗಳು ಹೋಗೋದಲ್ಲದೆ ನಮ್ಮನ್ನ ಆರೋಗ್ಯವಂತರನ್ನಾಗ್ತದೆ. ನಮ್ಮ ಇಡೀ ನಾವೊಬ್ರೇ ಅಲ್ಲ, ಹೇಳಿದಲ್ಲ 1 ಕಿಲೋಮೀಟರ್ ವರೆಗೂ ಇದು ವಾಯುವನ್ನ ಶುದ್ಧೀಕರಣ ಮಾಡುತ್ತದೆ. ಬರೇ ಮನುಷ್ಯರಿಗೆ ಅಷ್ಟ ಅಲ್ಲ, ಅಲ್ಲಿರುವಂತ ಪಶು ಪಕ್ಷಿ ಪ್ರಾಣಿ ಗಿಡ ಗಂಟಿಗಳಿಗೂ ಕೂಡ ಇದು ತುಂಬಾ ಯಾಕಂದ್ರೆ ನಾನು ಅಗ್ನಿಹೋತ್ರ 41 ದಿವಸ ಅಗ್ನಿಹೋತ್ರ ಮಾಡಿದೆ ಕಂಟಿನ್ಯೂ 2 ಹೊತ್ತು. ಅವಾಗ ಅಗ್ನಿಹೋತ್ರ ಮಾಡ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಗುಬ್ಬಿಗಳು ಬಂದು ಗೂಡು ಕಟ್ಟಿತ್ತು. ನಂತರ ಈಗಾದ್ರೂ ನಮ್ಮ ಮನೆಯಲ್ಲಿ ಜೇನು ಕಟ್ಟಿದೆ.
ಕೆಳಗಡೆ ಮನೆಯಲ್ಲಿ ಜೇನ್ ಕಟ್ಟಿದೆ. ಅಂದ್ರೆ ಅಲ್ಲಿ ವಾಯು ಶುದ್ಧೀಕರಣ ಇದ್ದಾಗ ಮಾತ್ರ ಅಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ಅಲ್ಲಿ ಬರ್ತಾವು. ಆದ್ದರಿಂದ ಈ ಅಗ್ನಿಹೋತ್ರ ಮಾಡುದು ನನ್ನ ಇದಕ್ಕಷ್ಟೇ ಅಲ್ಲ, ನಮ್ಮ ಪರಿಸರವನ್ನು ಸ್ವಚ್ಛ ಮಾಡೋದಕ್ಕೂ ಇದೊಂದು ಸೇವೆ ಮಾಡ್ದಂಗ ಐತೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಟ್ಟಿದ್ದೇನೆ. ಇನ್ನೊಂದು ಸರೋಜಾ ಮಲ್ಲಿಕಾರ್ಜುನ್ ಮೇಡಮ್ ಅಂತ ನಮ್ಮ ಇದರಲ್ಲಿ ಬಹಳಷ್ಟು ಸೆಷನ್ಗಳು ನೀಡಿದ್ರು. ಅವರು ಮನೆಯಲ್ಲಿ ಅಗ್ನಿಹೋತ್ರ ಮಾಡಿದಾಗ ಅವ್ರ ಬಾಡಿಗೆ ಮನೆಯಲ್ಲಿ ಅವ್ರಿಗೆ ಕ್ಯಾನ್ಸರ್ ಆಗಿತ್ತಂತೆ. ಅವರು ಉದಾಹರಣೆ ಕೊಟ್ಟಿದ್ದು ನಾನು ಕೇಳ್ಕೊಂಡಿದ್ದೆ. ಅವ್ರಿಗೆ ಕ್ಯಾನ್ಸರ್ ಆಗಿತ್ತಂತೆ, ಇವ್ರು ಅಗ್ನಿಹೋತ್ರ ಡೈಲಿ ಮಾಡ್ತಿದ್ರಂತೆ. ಅವರು ಒಂದು 6 ತಿಂಗಳು ಬಿಟ್ಟು ಚೆಕಪ್ ಹೋದಾಗ ಅವ್ರದ್ದು ಕ್ಯಾನ್ಸರ್ದು ಗುಣಮಟ್ಟ ಕಡಿಮೆ ಆಗಿತ್ತಂತೆ. ಅವಾಗ ಅವ್ರು ಹೇಳಿದ್ರ ಡಾಕ್ಟರ್ ಏನು ಆಶ್ಚರ್ಯ ಅಂತಂದು, ಇಲ್ಲ ನಮ್ಮ ಮನೆಯಲ್ಲಿ ಒಬ್ರು ಬಾಡಿಗೆದಾರ ಅವ್ರು ಏನೋ ಮಾಡ್ತಾರ ಅಂತ ಕೇಳ್ಕೊಂಡು ಇಲ್ಲಿ ಬಂದು ಅವರು ಕೂಡ ಅಗ್ನಿಹೋತ್ರವನ್ನ ಅವ್ರ ಮನೆಯಲ್ಲಿ ಪ್ರಾರಂಭ ಮಾಡಿದ್ರು. ಅಷ್ಟೊಂದು ಶಕ್ತಿ ಅಗ್ನಿಹೋತ್ರಕ್ಕಿದೆ. ಇದು ಅಲ್ಲದೆ ನಮ್ಮ ಭೋಪಾಲ್ನಾಗ ಅಗ್ನಿ ದುರಂತ ಆಗಿದೆಲ್ಲ, ಅಲ್ಲಿ ಕೂಡ 4 ಮನೆಗಳಿಗೆ ಮಾತ್ರ ಯಾವ್ದು ಹಾನಿ ಆಗಿದ್ದಿಲ್ಲಂತೆ. ಅವಾಗ ಯಾಕೆ ಬಂದು ಇದು ಯಾಕೆ ಉಳಿತಂತ ನಮ್ಮ ಭಾರತೀಯರು ಏನು ವಿಚಾರ ಮಾಡಿಲ್ಲ, ಅದನ್ನೇನು ಡಯಾಗ್ನೋಸ್ ಮಾಡಕ್ ಹೋಗಿಲ್ಲ. ಆದ್ರೆ ಜರ್ಮನಿಯಿಂದ ಅದಕ್ಕೆ ಇವರು ಸ್ಪೆಷಲಿಸ್ಟ್ ಬಂದು ಅಲ್ಲಿ ಸ್ಟಡಿ ಮಾಡಿದ್ರಂತೆ. ಮಾಡಿದಾಗ 4 ಮನೆಯಲ್ಲಿ ಪ್ರತಿದಿನ ಅಗ್ನಿಹೋತ್ರ ಮಾಡ್ತಿದ್ರಂತೆ. ಅದಕ್ಕೆ ಅಲ್ಲಿ ಭೋಪಾಲ್ ದುರಂತ ಕೂಡ ಮನೆಯವ್ರಿಗೆ ಯಾವ್ದು ಇಫೆಕ್ಟ್ ಆಗಿದ್ದಿಲ್ಲ. ಇದನ್ನ ಜರ್ಮನಿಯಲ್ಲಿ ಅಳವಡಿಸ್ಕೊಂಡು ಈಗೂ ಕೂಡ ಅಲ್ಲಿ ಜರ್ಮನಿಯಲ್ಲಿ ಅಗ್ನಿಹೋತ್ರ ಪ್ರಕ್ರಿಯೆಯನ್ನ ಮಾಡೋದನ್ನ ನಾವು ಅನೇಕ ಪತ್ರಿಕೆಗಳಲ್ಲಿ ಓದಿದ್ದೇವೆ. ಇಷ್ಟು ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಆಲ್ಮೋಸ್ಟ್.